Hey guys, Assalamu alaikum. Welcome back to my new video. ಇಂದು ನಾನೊರು ಅಡಿಪೊಳಿ ಆಯ್ತುಲ್ಲ ಬೀಫ್ ದಮ್ ಬಿರಿಯಾನಿ ಎಂಗನೆ ಆಕ್ರೆಂಟ್ ಚೊಂತಂಡೆ ಇದು ನಿಂಕ್ ಚೊಮ್ಮೆ ಟೈಮ್ ಎಡ್ಕಲ್ಲ ಆ ಚೊಂದಂಗ್ ಬೇಗ ಆಕಿತ್ ಎಡ್ಕ പിന്നെ ബാക്കി ബിരിയാണിಗೆಲ್ಲ ನಿಂಗಕ್ ಕಂಪೇರ್ ಆಕಿಂಗ್ ಇದು ಆ ನಕ್ಕತೆಲ್ ಈಸಿ ಪಲ್ಲೆಮೆ ಕಾಂಡ್ ಚಂದ ಮ್ಯಾರಿನೇಟ್ ಎಲ್ಲ ಹಾಕೋಗೆಲ್ಲ ಟೈಮ್ ಇರ್ತೊಳ್ಳು ಬಟ್ ಅದು ಮ್ಯಾರಿನೇಟ್ ಹಾಕಿದ್ വെച്ചിങ് ವೆರಿ ಟೇಸ್ಟಿ ಐತಿಕ್ಕರು ಒಂದೊಂದರ ಟೇಸ್ಟಿ ಐತಿಕ್ಕರು ಅಪ್ಪ ಗೆಸ್ಟ್ ಎಲ್ಲ ಬಂದಪ್ಪ ಈ ಬಿರಿಯಾನಿ ಹಾಕಿತ್ತ ಕೊಡ್ಕೋರು പിന്നെ ഈദ് ಸ್ಪೆಷಲ್ ആയിട്ടും അക്ര പോലത്തെ ബിരിയാണി മൈത്തിക്കറ് ഈദ് പെരുന്നാൾಗೆಲ್ಲ ಇದ್ರೆ ಆಕ ಅತ್ತರ ಅಡಿಪೊಲಿ ಬಿರಿಯಾನಿ ಇದು ತೆಲ್ ಇಂಗ್ರೀಡಿಯೆಂಟ್ಸ್ ಮಾತ್ರ ಇಟ್ಟೊಂಟುಳ್ಳೆ ಇದಕ್ಕೆ ನಾನು ಉಡೆ ಫಸ್ಟ್ ಗೆ ಮ್ಯಾರಿನೇಷನ್ ಗೋರ್ ತೆಲ್ ಬೆಲಿಯ ಇಡಾಮೆ ಎತ್ತೊಂಡುತ್ತು ಅದ್ಲು ஒரு 2 kg ಹತ್ರ ಬೀಫ್ ಎತ್ತೊಂಡುತ್ತು ಮ್ಯಾರಿನೇಷನ್ ಹಾಕಿ ಒಳ್ಳೆ ಇದ್ಲು ನಾನು ಎತ್ತರೆ ಬೇಣು ಅತ್ತರೆ ನಿಂಗಗ್ ಇಂಗ್ರೀಡಿಯೆಂಟ್ಸ್ ಕೊಡ್ತಾರೆ ಫಸ್ಟ್ ನಾನು ಎತ್ರ ಇಂಗ್ರೀಡಿಯೆಂಟ್ಸ್ ಹತ್ರ ನಾನು ಚೊನ್ನರೆ ಅದು ಮ್ಯಾರಿನೇಷನ್ಗ್ പിന്നെ ಅತ್ತರೆ ವಾಪಸ್ ನಂಗಗ್ ಆ ಬಿರಿಯಾನಿ ಮಸಾಲೆ ಹಾಕೊಂಬ ಇಟ್ಟೊಳ್ಳೆ ನಾನು ಇದು ಮ್ಯಾರಿನೇಷನ್ ಹಾಕುമ്പോ ನಾನು ಇದಕ್ಕೆ ತಯಾರಿ ಇಟ್ರೆ ಬಟ್ ನಕ್ಕಿದ್ ಇದ್ಲ ಕಾಟಿತ್ಲ ಈ ವಿಡಿಯೋಲಿ ಇಲ್ಲ ಬಟ್ ತಯಾರಿದ್ಲ ಮೈನ್ ಇಂಗ್ರೀಡಿಯೆಂಟ್ಸ್ ಆಯ್ತಿಕ್ರ ಅದು ತಯಾರಿಟ್ಟಂಗೆ ಇದು ಚೊಮ್ಮೆ ಟೇಸ್ಟಿ ಆಯ್ತು ಬಂಡೆದು ಸೊ ಡಿಫ್ರೆಂಟ್ ಟೇಸ್ಟಿಂಗ್ ಆಯ್ತಿಕ್ಕರ್ ಕರ್ಡ್ ಮಸ್ತ್ ಐತೆ ವೇಣು ಇಪ್ಪ ನಾನು ಇದ್ಲ ಟಿಪ್ಸ್ ನಾನು ಚೊನ್ನೋಲೆ ಆನಿಯನ್ ನಂಗ ಇಪ್ಪ ಬೇಗ ಬೇಗ ಹಾಕೊಂಡು ತಿಂದೆಂಗ್ ನಂಗ ಮುನ್ನೋಲ್ ತಂಡೆ ಆನಿಯನ್ ಎಲ್ಲ ಕಟ್ ಆಗಿತ್ತು ಅಂದ್ರೆ ಫ್ರೈ ಆಗಿತ್ತು ಏನೇ ಬಾಕ್ಸ್ ಇಟ್ಟು ಬೇಕ ನಾನು ஒரு 4 3 ಹಾಕಿ ಬೆಚ್ಚಿರೆ ಸೊ ಇಪ್ಪ ನಾನು 2 kg ಬೀಫ್ ಎಡ್ತೊಂಡಿತ್ತು ಸಪರೇಟ್ ಸಪರೇಟ್ ಹಾಕಿರೆ ಅಂದ್ರೆ ಕಟ್ ಆಗಿತ್ತು ತೆಲ್ಲ ಟರ್ಮರಿಕ್ ಪೌಡರ್ ಇಟ್ಟದ್ದು ಕಲ್ಗಿರೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಕೋರು ಕಾಶ್ಮೀರಿ ಚಿಲ್ಲಿ ಪೌಡರ್ ಎತ್ತರ ಎತ್ತರ ಇಂಟೆಲ್ಲ ಇಟ್ರೆ ನಾನು ಟರ್ಮರಿಕ್ ಪೌಡರ್ ಗರಂ ಮಸಾಲಾ ಪೆಪ್ಪರ್ ಕೋರಿಯಂಡರ್ ಪೌಡರ್ ಬಿರಿಯಾನಿ ಮಸಾಲ പിന്നെ ಟೊಮೆಟೊ ಆನಿಯನ್ ಗ್ರೀನ್ ಚಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೈಡ್ ಆನಿಯನ್ പിന്നെ ಸನ್ಫ್ಲವರ್ ಆಯಿಲ್ ಕೊರಿಯಾಂಡರ್ ಲೀವ್ಸ್ ಪುದೀನ ಲೀವ್ಸ್ ಕರಿ ಲೀವ್ಸ್ ಹೋಲ್ ಸ್ಪೈಸಸ್ പിന്നെ ಸಾಲ್ಟ್ ಎತ್ರ ಟೇಸ್ಟ್ ಬೇಣತ್ತಾರೆ ಬೀಫ್ 2 kg ಇಡ್ತೊಂಡ್ರೆ ಇದು ಬಾಸ್ಮತಿ ರೈಸ್ 1.5 kg ಇಡ್ತೊಂಡ್ರೆ ಅದು ಮಸಾಲೆ ಎಲ್ಲ ನಾನು ಅದ್ಲ ಕರೆಕ್ಟ್ ಆಯ್ತು ಇಂಗ್ರೀಡಿಯೆಂಟ್ಸ್ ಇಟ್ರೆ ಅತ್ರ ಮೇಲೆ ಒಟ್ಟಿಗೆ ಇಟ್ಟಿತ್ತು ಇದ್ರೆ ಇದು ಮ್ಯಾರಿನೇಷನ್ಗ್ പിന്നെ ಇದಕ್ಕೆ ಇಪ್ಪ ಕರಿ ಲೀವ್ಸ್ ತೆಲ್ಲಿಟ್ರೆ പിന്നെ ಎಲ್ಲ ಪೌಡರ್ಸ್ ನಾನು ನಿಗಗ್ ಅದ್ ಇಂಗ್ರೀಡಿಯೆಂಟ್ಸ್ ಅವರು ಸಪರೇಟ್ ಇಟ್ರೆ ಹತ್ತರ ಮೇಡ್ತೊಳೋರ್ ನಿಂಗ ಎತ್ರ ಇಂಗ್ರೀಡಿಯೆಂಟ್ಸ್ ನಾನ್ ಚೊನ್ನರೆ ಹತ್ತರ ಮೇಡ್ತಂಗೆ ಇತ್ತು ಇದ್ರೆಲ್ಲ ಎಡ್ತತ್ ಇದಕ್ಕೆ ಹೋಲ್ ಸ್ಪೈಸಸ್ ನೋಕೊರು ಇದಕ್ಕೆ ಇಟ್ರೆ ಇಟ್ಟತ್ ಲೈಮ್ ಲೆಮನ್ ಅವರು ಹಾಫ್ ಲೆಮನ್ ಇದಕ್ಕೆ ಇಟ್ರೆ ಅದ್ರ ಜ್ಯೂಸ್ ಹಾಕಿತ್ತೆಲ್ಲ ಇಟ್ಟತ್ ಎಲ್ಲ ಒಟ್ಟಿಗೆ ಮಿಕ್ಸ್ ಹಾಕಿ ಹೆಂಗ ಇತ್ತು ഇതിപ്പോ ബീഫ് എല്ലാം വാഷ് ആക്കിയിട്ട് ചന്ത നീട്ടായിട്ട് കലക്കി വെച്ചേരെ സോ ഇത് ബലി ബലി പീസ് ಹಾಕೋರು ചെറിയാക്കി പിന്നെ അത് വെന്ത് താകുമ്പോ പിന്നെ ചെറിയാവുള്ളൂ ಅದಕ್ಕಾಯ್ತು ತೆಲ್ ಬೆಲ್ಲಿಯಮ್ಮೆ ಹಾಕಿರೆ ഇതിപ്പോ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಟಿತ್ತು ಎಲ್ಲ ಒಟ್ಟಂಗು ಮಿಕ್ಸ್ ಹಾಕಿ ಒಲ್ಲೆ ಮಿಕ್ಸ್ ಹಾಕಿತ್ತು ಅವರು ನಿಂಗ ಟೈಮ್ ಉಂಟು ಕಂಡೆಂಗ್ ഒരു 1 2 hour ನಿಂಗ ಮ್ಯಾರಿನೇಷನ್ಲ ಬೇಕೋರು ಇಲ್ಲಾಂಟ ಕಂಡೆಂಗ್ ഒരു half an hour ಮ್ಯಾರಿನೇಷನ್ಗ್ ಬೇಕೋರು ഇതിപ്പോ എല്ലാം മസാല മിക്സ് ആക്കിയിട്ട് ನಾನು ഈ വാഷ് ആക്കിയിട്ട് വെച്ച് ബീഫിന്റെ ಇದಕ್ಕೆ ಇಟ್ಟಿತ್ತು ನಾನು ಜಂಡ ಎಡತ್ತಲ್ ಸಪರೇಟ್ ಸಪರೇಟ್ ಹಾಕಿಟ್ಟು വെച്ചോളെ ചൊന്നಂಗ್ ತೆಲಿ ಯಾರ ಉಂಡು ಅವರು 2 kg ಚೊಂದಂಗ್ ತೆಲಿ ಯಾರಮೆ ಉಂಡು ಸೊ ಅದಕ್ಕಾಯ್ತು ಸಪರೇಟ್ ಎಡತ್ತಲು ಜಂಡ ಎಡತ್ತಲು ಸಪರೇಟ್ ಹಾಕಿತ್ತು വെച്ചോളെ ಇದನ್ನ ಒಕ್ಕರು ಮಸಾಲೆ ಎಲ್ಲ ಪಿಡ್ಚಿತ್ತು ಇങ്ങനെ ಇಕ್ಕಡು ಇದ್ರವರು ರೆಸ್ಟ್ಗ್ 1 to 2 hour ಬೇಕೋರು 2 hour ಆಯಲ್ പിന്നെ ನಂಗ ಇದು ಕುಕ್ಕರ್ಲ್ ಅದು അങ്ങനെ ಬೇವುಡು ಎತ್ತರೆ ನಿಂಗ ಬೀಫ್ ನಿಂಗ ಬೇವು ಉಂಡು ನಿಂಗಳ ಕುಕ್ಕರ್ಲ್ അങ്ങനെ ನಾನೊರು 6 ವಿಸಿಲ್ തോളും ಇದ್ರೆಲ್ಲ ಇಟ್ಟಿತ್ತು ഒരു 6 ವಿಸಿಲ್ ನಾನು ಇದ್ರೆ ಬೇಯ್ಪಾಟಿ ಇಡ್ತಾರೆ 6 ವಿಸಿಲ್ ಹಾಕಿರೆ ತೆಲ್ ಬೆಲಿಯಮ್ ಉಂಡು പിന്നെ ತೆಲ್ ದಮ್ ಇಡುಂಬೋ ಮಸಾಲೆ ಎಲ್ಲ ಬೇವುಡು ಆಯಂಗ ಇದು ಗಟ್ಟಿ ಕಡೆಲೆ ഒരു 98% ಮಿದ್ಲೇ ಬೇವಣು ಚಂದಂಗ ಅದು ಹಾಡಿಕ್ಕಿಡ್ ಅದಕ್ಕಾಯ್ತು ನಂಗೆ ഒരു 50% അങ്ങനെല്ലാം ಬೇಯ್ಪಟ್ಟೆಂಗ್ ಆವಲ್ಲ ഒരു 98% ನಂಗೆ ಕುಕ್ಕರ್ಲೆ ಬೇಯ್ಪಟ್ಟಿದ್ದು ഒരു 2% ಮಾತ್ರ ನಂಗೆ ದಮ್ಮಲು ಮಸಾಲೆಲು ಬೆಂದೆಂಗ್ ಮೈ ಔಟು ഇതിപ്പോ ബാസ്മതി റൈസ് ഇത് ನಾನು ಫಸ್ಟ್ಗ್
ചോറ് ആക്കിയിട്ട് വെച്ചിരെ ചൊന്നെങ്ക് അത് ഈസി ഔಡು ഇങ്ങനെ ആക്കി വെച്ചെങ്ക് ಇದಕ್ಕೆ ನಾನು ಹೋಲ್ ಸ್ಪೈಸಸ್ ತೆಲ್ ಇಟ್ರೆ ಡ್ರೈ ಲೆಮನ್ പിന്നെ തണ്ണി ഇದ್ರೆ എത്ര അരി ഉണ്ടോ അದ್ರೆ മേൽ ಕಾಂಡೆತ್ಲೋಳು അങ്ങനെ തണ്ണി വെച്ചിട്ട് ಇಲ್ಲಿ ಯಾರಮ್ಮೆ വെച്ചെങ്ക ಇತ್ತು ಅಂದ್ರೆ ಅದೆಲ್ಲ ಆಯಿലും ಬೀತಿರೆ ನಾನು ಆಯಿലും ಬೀತಿತ್ತು ಚೆನ್ನಂಗ ಅದು ഒന്നുകൊന്ന് ಅಂಟೋಗೋತೀರ ಅನ್ನೋದು ಇದ್ರೆಲ್ಲ ಏನು ಬೇಪಟ್ಟಿ വെച്ചേരെ ಇದು ಬಾಸ್ಮತಿ ರೈಸ್ ನಾರ್ಮಲ್ ಬಾಸ್ಮತಿ ರೈಸ್ ಅದ್ಲೇ ಹಾಕಿರೆ ನಾನು ഇത് ചോറും അങ്ങനെ 1.5 kg ഉണ്ടു തെല്ല് ആറമ്മേ ഉണ്ടു അങ്ങനെ രണ്ട് സെപ്പറേറ്റ് എടത്തിൽ ನಾನು ഇട്ട് വെച്ചിരെ ഇതിപ്പോ ടൊമാറ്റോ ನಾನು അത് കണക്കതിൽ ചൊന്നറല്ലേ ഇൻഗ്രീഡിയൻസ് എല്ലാം സിക്സ് പിന്നെ ഒരു 4 ಆ ಕಾಯಿಮಲು ಕರಿ ಲೀವ್ಸ್ ಇತರ ಉಂಡು ಇದೊರು ಬಣ್ಣಲೆಲ್ ಆಯಿಲ್ ನಂಗೆ ಆಯಿಲ್ ಎತ್ರ ಬೇಣು ಅತ್ರ ಎಡ್ತಂಡೆಂಗೆ ಇತ್ತು ನಾನು ಎತ್ರ ಬಿತ್ತಿರೆ ಅದು ಚೊನ್ನರೆ ಕಾಟಿರದ್ಲು ಅದು ಕರೆಕ್ಟ್ ചൊല്ലുണ്ടായെങ്കിൽ കാശ്മീരി ചില്ലി പൗഡർ 1 ടേബിൾ സ്പൂൺ പിന്നെ ടർമറിക് പൗഡർ 1/2 ടേബിൾ സ്പൂൺ ഗരം മസാല 1 ടേബിൾ സ്പൂൺ പെപ്പർ 2 ടേബിൾ സ്പൂൺ കൊറിയാൻഡർ പൗഡർ 2 ടേബിൾ സ്പൂൺ ബിരിയാണി മസാല 1 ടേബിൾ സ്പൂൺ ഇത്രേ ನಾನು ಮಸಾಲೆ എടുത്തോണ്ട്ರೆ ഇപ്പ ഒരു இடத்துல சன்ஃப்ளவர் ஆயில் 1 கப் எடுத்தோண்ಡ್ರೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ഒരു 2 ಟೇಬിൾ ಸ್ಪೂൺ ಅತ್ರ ಇಟ್ರೆ ಇಟ್ಟದ್ದು ಅದ್ರೆ ರಾ ಸ್ಮೆಲ್ ಎಲ್ಲ ಪೋಯಿಲ್ പിന്നെ ತೆಲ್ಲ ಲೋ ಫ್ಲೇಮ್ വെച്ചിട്ട് ತೆಲ್ಲ ಫ್ರೈ ಆക്കി ಅದರ ರಾ ಸ್ಮೆಲ್ ಎಲ್ಲ ಪೋಯಿಲ್ പിന്നെ ಆನಿಯನ್ ಇದು 6 ಆನಿಯನ್ ಆರ್ ಟೊಮೆಟೊ 6 ಸೇಮ್ എടുത്തോണ്ട്ರೆ ಅದ್ರೆ ಈ ಆನಿಯನ್ ಇಟ್ಟದ್ದು ಅದು ತೆಲ್ಲ ಫ್ರೈ ಹಾಕೋರು ತೆಲ್ಲ ಮುಚ್ಚಿ ಬೆಚ್ಚಂಗೆ ಬೇಗ ಫ್ರೈ ಆವೊಡು പിന്നെ ತೆಲ್ಲ ಬೇಗ ಮುಟ್ಟಿದಂಗೆ ಸಾಲ್ಟ್ ಮುಟ್ಟಗಿಡೋರು ഇതില് പിന്നെന്താ ചൊന്നെങ്കി ನಾನು ಮ್ಯಾರಿನೇಷನ್ ಹಾಕೊಂಬತ್ತುಗು ಅತ್ತರೆಮೆ ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಟೇಬിൾ ಸ್ಪೂನ್ ಟರ್ಮರಿಕ್ ಪೌಡರ್ 1/2 ಟೇಬിൾ ಸ್ಪೂನ್ ಗರಂ ಮಸಾಲ 1 ಟೇಬിൾ ಸ್ಪೂನ್ ಪೆಪ್ಪರ್ 2 ಟೇಬിൾ ಸ್ಪೂನ್ ಕೊರಿಯಾಂಡರ್ 2 ಟೇಬിൾ ಸ್ಪೂನ್ ಬಿರಿಯಾನಿ ಮಸಾಲ 1 ಟೇಬിൾ ಸ್ಪೂನ್ ಇಸ್ತ್ರೆ ನಾನು ಮ್ಯಾರಿನೇಷನ್ಗೂ എടുത്തോണ്ട്ರೆ അതില് ನಾನು ഒരു 200 ಗ್ರಾಮ್ಸ್ ಅತ್ರ ತಯರು ಅದಕ್ಕೆ ಇಟ್ರೆ ഇപ്പ ഇത് ഓനിയൻ നല്ല ഫ്രൈ ആയിട്ട് വരുമ്പോ തെല്ല ಬಾಡಿ ಉಂಟು വരുമ്പത്തുಗು ಇದಕ್ಕೆ ಗ್ರೀನ್ ಚಿಲ್ಲಿ ಇಟ್ರೆ ഒരു 5 ಗ್ರೀನ್ ಚಿಲ್ಲಿ ಇಟ್ರೆ ಇಪ್ಪ ಮಸಾಲೆ ಪೌಡರ್ ಅದೆಲ್ಲ ಇಟ್ಟದೆಲ್ಲ ಫ್ರೈ ಆಕಿ പിന്നെ ವಾಪಸ್ ಮಸಾಲೆ ಪೌಡರ್ಸ್ ಎಲ್ಲ ಒಟ್ಟುಗೆ ಇಟ್ರೆ ನಾನು ಎಲ್ಲಾ ಮಸಾಲೆ ಪೌಡರ್ಸ್ ಇಟ್ಟದ್ದು ಹೊರಕಾದ್ರೆ ರಾ ಸ್ಮೆಲ್ ಪೋಂಡಿರ್ತೋಳು ಫ್ರೈ ಹಾಕೋರು ಎಲ್ಲ ಮಿಕ್ಸ್ ಹಾಕೋರು ಒಟ್ಟುಗು ಅದು ಫಸ್ಟ್ ಮಸಾಲೆ ಇಟ್ಟೆಂಗ್ പിന്നെ ಟೊಮೆಟೊ ಇಟ್ಟು ತಂಬಕು ಅದು ತಣ್ಣಿ ಬಿಟ್ರಲ್ಲೇ ಅದು നല്ല ಟೇಸ್ಟಿ ಆಯ್ತು ಬಂಡು ಅದಕ್ಕಾಯ್ತು ಟೊಮೆಟೊ പിന്നെ ಇಡೋಣ ಇದು ಡ್ರೈ ಆಯ್ತು ಇಕ್ಕಡು ಮಸಾಲೆ ಪೌಡರ್ ಇಟ್ಟು ತಂಬೋ പിന്നെ ಟೊಮೆಟೊ ಇಟ್ಟು ತಂಬೋ നല്ല ಜ್ಯೂಸಿ ಪದ ಆಯ್ತು ಬಂಡು ಸೊ ಇಪ್ಪ ಎಲ್ಲ ಒಟ್ಟುಗು ಮಿಕ್ಸ್ ಹಾಕೋರು ಇದು ಚೊಮ್ಮೆನೆ ರನಿಂಗ್ ಏನು ಹಾಕೊಂಡು ಅಂಟಿನಿಂಗ ಫ್ರೈ ಹಾಕೊಂಡು ಅಂಟಿತ್ತೆಲ್ಲ ಮುಚ್ಚಿತ ಬೇಯ್ಕೋರು ನಾ ಮುಚ್ಚಿತ വെച്ചിന്നെ അത് ഞാൻ വീഡിയോയിൽ കാട്ടിത്ല പിന്നെ ചുമ്മെനേര മുച്ചിട്ട് വെച്ചിട്ട് ನಾನು ಫ್ರೈ ಹಾಕಿರೆ അങ്ങനെ ಫ್ರೈ ಹಾಕಿಯಂಗೆ ಇತ್ತು ಅಪ್ಪ ಈ ಮಸಾಲೆ ಪೌಡರ್ಸ್ ಎಲ್ಲ ಕುತ್ರೆ ಮಣ ಇಕ್ಕಡು ಅದೆಲ್ಲ ತೆಲ್ಲ ಸ್ಮೆಲ್ ಎಲ್ಲ ಕುತ್ರೆ ಮಣ ಚೆನ್ನಾಗಿ ರಾ ಸ್ಮೆಲ್ ಎಲ್ಲ ಉಂಡಲ್ಲ ಅದೆಲ್ಲ പോയിട്ട് നല്ല ടേസ്റ്റ് ആയിട്ട് ಬಂದಿದ್ದು ഇപ്പ ഇതും ഞാനങ്ങനെ ഇത് ഒരു ക്യാപ്സിക്കം പിന്നെ ഒരു കൈ ഫുള്ള് പുതിന ലീವ್ಸ್ ഒരു കൈ ഫുള്ള് കൊറിയാണ്ടർ ലീವ್സ് ഇത്രയും ನಾನು കട്ടാക്കിയിട്ട് ഒരു നാൾ മുന്നോലെ ഒരു ബോക്സിലിട്ട് വെച്ച് എന്ത് ചേഞ്ചസ് ആവില്ല എന്തെല്ലാം സമയത്ത് ಬಿಡಕ್ಕಾവിಲ್ಲ ഇങ്ങനെ ബോക്സിലിട്ട് വെച്ചേ ചൊന്നെ ನಂಗೆ ആക്കടಂಟೆ ಹಾಕೊಂಬತ್ತುಗು ചൊಮ್ಮೆ ಸೊರ പിടിക്കറ് ಅದಕ್ಕೆ ഒരു നാൾ മുന്നോಲೆ ಹಾಕಿ വെച്ചിರೆ ಅದು ചൊಮ್ಮೆ ಈಸಿ ಮಾಡು ಆನಿಯನ್ ಫ್ರೈಡ್ ಆನಿಯನ್ പിന്നെ ಇದೆಲ್ಲ ಕಟ್ಟಾಕಿ ಈ ಕಡೆ ಇದೆಲ್ಲ ಕಟ್ಟಾಕಿ വെച്ചെങ്ക് ಬೇಗ ಅವಡು ಈಸಿ ಆಯ್ತು ಅವಡು ഞങ്ങൾക്ക് പിന്നെ വേറെ ഇങ്ങനെ ഹെൽപ്പ് ആരും ഇല്ലാണ്ടായെങ്ക് ഞങ്ങ ഇതേ ഒരു ಟಿಪ್ಸ್ ಯೂಸ್ ആക്കാം മുന്നോൾ തണ്ടി ಎಲ್ಲ ಕಟ್ಟಿಂಗ್ ಎಲ್ಲ ಆ ಕಡೆದೆಲ್ಲ ಹಾಕಿ വെച്ചെങ്ക് ಆಯ್ತು ഇപ്പ കൊറിയാണ്ടർ ലീವ್സ് പിന്നെ പുതിന ലീವ್ಸ್ പിന്നെ ಕ್ಯಾಪ್ಸಿಕಮ್ ಇದೆಲ್ಲ ಒಟ್ಟಿಗೆ ಇಟ್ಟಿತ್ತು ಒಟ್ಟಿಗೂ ಮಿಕ್ಸ್ ಹಾಕೋರು ಇಪ್ಪ ಮಿಕ್ಸಿದೆಲ್ಲ
ಟೋಟಲಿ ಮಿಕ್ಸ್ ಆಯಿಡು ಇಪ್ಪ ಆಯಿನ ನಂಗ ಬೇಯ್ಪಟ್ಟಿ വെച്ച ಬೀಫ್ಡ್ ಇದಕ್ಕೆ ಇಟ್ಟದ್ದು ಇದ್ರೆ ಮೊರಕ ಮಿಕ್ಸ್ ಆಕಿಂಗೆ ಇತ್ತು ಎಲ್ಲ ಒಟ್ಟುಗು ಮಸಾಲೆ ಎಲ್ಲ ಪಿಡಿಕೋಗು ಆಲ್ರೆಡಿ ಮಸಾಲೆ ಇಕ್ಕಡಂದ್ಲು ಇಪ್ಪ ನಂಗ ಫ್ರೈ ಆಕೆ ಮಸಾಲೆ ಎಲ್ಲ ಪಿಡ್ಕೋಬೇನಾಯ್ತು നല്ല ഒട്ടുകു മിക്സ് ആക്കിയെങ്കിൽ ഇത്ത് പിന്നെ ഇതൊക്കെ തെല്ലാം തണ്ണിയെല്ലാം എക്സ്ട്രാ തണ്ണി ഒന്നും വേണ്ട ഒരു 1.5 കಪ್ എടുത്ರೆ ತಣ್ಣಿ ಇದಕ್ಕೆ ಬೀತಿತ್ತು ತೆಲ್ ಬೇವುಗು ಬೇಯ್ಕೊರು ಚೆನ್ನಾಗಾದ್ರೆ ಫ್ಲೇವರ್ ಎಲ್ಲ ಬುಡುಗು ಏನಾಯ್ತು ಇಪ್ಪ ತೆಲ್ ಫ್ಲೇವರ್ ಎಲ್ಲ ಬುಟ್ಟು ಬರುಂಬು ನಂಗ ചോറിಂದ ಬೇಯ್ಪಟ್ಟಿ വെച്ചിರೆ ಆದ್ರೆ ನಂಗ ಇದಕ್ಕೆ ದಮ್ಮಗ್ ಇಟ್ಟಂಗೆ ಇತ್ತು ಇದು ಬೇಣಂಗ್ ತೆಲ್ ಮಸಾಲೆ ಎಕ್ಸ್ಟ್ರಾ ಎಡ್ತು വെച്ചലോರು ಈಗ ಚೊಮ್ಮೆ ಚೂರು ಉಂಟುಂಟಂಗೆ ಲೇಯರ್ ಲೇಯರ್ ಐತಿಡ ಇಲ್ಲ ಒರೇ ಲೇಯರ್ ಇಡ ഇതിപ്പോ ನಾನು ಮಸಾಲೆ ಇದ್ಲೆಡ್ತು വെച്ചിತ್ಲ ನೀ ഇത് ನಾನು ತೆಲ್ ചോറ് ഇട്ടിട്ട് ಅದ್ರ ಮೇಲೆ ഫ്രൈഡ് ഓനിയനും പിന്നെ പുതിന ലീവ്സ് കറി ലീവ്സ് പിന്നെ നിങ്ങൾ വേണും തിന്നെങ്ക് ಕಲರ್ ಮಿಕ್ಸ್ ಫುಡ್ ಕಲರ್ ಉಂಡಲ್ಲೆ ಯೆಲ್ಲೋ ಕಲರ್ ಅದ್ರೆ ಇಡ ಇಲ್ಲಂಟೆ ಟರ್ಮರಿಕ್ ಪೌಡರ್ ತೆಲ್ ಪಾಲಕ್ ಬೀತಿತ್ತು ಇದಕ್ಕೆ ಇಟ್ಟಂಗೆ ಆಯ್ತು പിന്നെ ഒരു 2 ടേബിൾ സ്പൂൺ അത്ര ഗീ ഉണ്ടല്ലേ അದ್ರ ഇത് മേലെ ഇಟ್ಟಂಗೆ ಆಯ್ತು ನಾನು ಇದು 2 ഇടത്തിൽ സെപ്പറേറ്റ് സെപ്പറേറ്റ് ആക്കിയോല്ല ಸೊ ചോറ് ನಾನು ಹೊರ್ಕಾಕಿತ್ತು ಆದ್ರೆ ಸಪ್ರೇಟ್ ഒരു ഇടത്തിൽ വെച്ചിರೆ ಸೊ ಇದು ഒന്നുമില്ല ആയോണ്ടില്ല ಅಂತ ಅದ್ರಲ್ಲಿ ಯಾರ ನಾನು ಎಡ വെച്ചത് ശരിയായിട്ട് ആ രീതിಯಲ್ಲಿ ചോറ് ಯಾರೆಂತು ಸೊ അങ്ങനെ ഇതിപ്പോ ഞാൻ കാട്ടിയുള്ളല്ലേ ഇങ്ങനെ ലെയർ ആക്കിയാൽ ഇತ್ತು പിന്നെയും നിങ്ങൾക്ക് സ്പേസ് ഇല്ലേ ഉണ്ടുണ്ടായെങ്കിൽ ಇದ್ರ ಮೇಲೆ ಇನ್ನೊರು ಲೇಯರ್ ಹಾಕಿ ಐತಿ ಇದಕ್ಕೆ ನಾನೊರು ಸ್ಮೋಕಿ ಸ್ಮೆಲ್ ಬರೋದು ಬೇಣಾಯ್ತು ஒரு ಕಣ್ಣಲ್ಲಿ ಬೆಚ್ಚಿತ್ತು ತೆಲ್ಲ ನೋಕೋರಿ ಏನ್ ಹಾಕಿರೆ ನಾನು ಅದು ಸ್ಮೋಕಿ ಸ್ಮೆಲ್ ಇದು ഒരു ಡಿಫ್ರೆಂಟ್ ಸ್ಮೆಲ್ലും ಡಿಫ್ರೆಂಟ್ ಟೇಸ್ಟ್ ಐತಿ ಇಕ್ಕಡು ಬಿರಿಯಾನಿಗೆ ಇದು ನಿಂಗ ಮಸ್ಟ್ ಆಯ್ತು ಹಾಕಿತ್ತು ನೋಕೋರು ನೀವು ಆರೆಲ್ಲ ನಂದೆ ಚಾನೆಲ್ ಸಬ್ಸ್ಕ್ರೈಬ್ ಹಾಕಂಟು നോക്കിയുള്ളാರು സബ്സ്ക്രൈബ് ആക്കോರು ನಿಮ್ಮ ಫ್ರೆಂಡ್ಸ್ പിന്നെ ഫാമിലിയും സബ്സ്ക്രൈബ് ആക്കുവോ ചൊല്ലോರು ഷെയറും ആക്കോರು നിങ്ങൾ പിന്നെ ಲೈಕ್ ಹಾಕಿತ್ತು ഒരു സപ്പോർട്ടും ആക്കോರು ಸೊ ഇപ്പൊ ബിരിയാണി ರೆಡಿ ಆಯ್ತು ಇದ್ರ ಮೇಲೆ ನಂಗ ಇಂದು ಪುದೀನ ಲೀವ್ಸ್ ಕೊರಿಯಂಡರ್ ಲೀವ್ಸ್ ಎಲ್ಲ ಇಟ್ಟಿದ್ನಲ್ಲ ಅದ್ರ ಬೇಡ ನೀವು ಸಪರೇಟ್ ಎಡ್ಕ ಚೊಂದಿಂಗಾದ್ರೆ ಫ್ಲೇವರ್ ಎಲ್ಲ ಇದಕ್ಕೆ പിടിച്ചിട്ടിക്കട് അത് ഓരോരുത്തർക്ക് ഇഷ്ടാവില്ലല്ലേ ಅದಕ್ಕಾಯ್ತು ಎಲ್ಲ ഒരു സൈഡിಗೆ ಹಾಕಿತ್ತು ചോറ് ಮಾತ್ರ എടുത്തിട്ട് കറിയുടെ സെപ്പറേറ്റ് ആക്ക നിങ്ങൾ എല്ലാരും ഇದ್ರൊರ್ಕ ട്രൈ ആക്കണം പിന്നെ ഫീഡ്ബാക്കും കമന്റ് ബോക്സിൽ എഴുതിയിട്ടിടുക മറക്കണ്ട എന്തെങ്കിലും ഡൗട്ട്സ് ഉണ്ടെങ്കിൽ നിങ്ങൾ കമന്റ്സ് ബോക്സിൽ ಕೇಕೋರು ನಾನು ಡೀಟೇಲ್ ಆಯ್ತು ನಿಮಗೆ ಚೊಳ್ಳೆ ಇಂಗ್ರೀಡಿಯೆಂಟ್ಸ್ ಆಯ್ತು ಎಂದ್ ಎದ್ರ ಬಗ್ಗೆ ಡೌಟ್ಸ್ ಇಂದೆಂಗು നിങ്ങൾ ಕಮೆಂಟ್ ಬಾಕ್ಸಿൽ ಕೇಕೋರು ಅಂದ್ರೆ ನಾನು നിങ്ങൾക്ക് ರಿಪ್ಲೈ ಆಕಡೆದ್ಲು ಇಂದത്തെ ഈ ബിരിയാണി ഇത്രയുള്ളേ അത്ര ടേസ്റ്റും ആയിത്തിക്കറ് എല്ലാരും ഓർക്ക് ട്രൈ ആക്കോರು ಸೊ ಇನ್ನು ನೆಕ್ಸ್ಟ್ ವಿಡಿಯೋಲಿ ಇಂಗಂತದೇ പുതിയ ಸ್ಪೆಷಲ್ ಆಯ್ತುള്ള ರೆಸಿಪಿಲ್ ನಾನು ಎಗೇನ್ ಬನ್ನೋಲ್ಲೆ ಅವ್ರ ತೋಲ ಅಸ್ಸಲಾಮು ಅಲೈಕುಂ ಥ್ಯಾಂಕ್ ಯು ಫಾರ್ ವಾಚಿಂಗ್